ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಹೊರಗೆ ಹೋಗ್ತಾ ಇದ್ದೀನಿ. ಅಂದರೆ ನಾನು ಮತ್ತು ಮೋನಿ ಇಬ್ಬರು. ಸೊ ತುಂಬ ದಿನ ಆಗಿತ್ತು. ಅಂದರೆ ಲೈಕ್ ಮನೇಲೆಲ್ಲ ಮೀಟ್ ಮಾಡ್ತಾ ಇದ್ವಿ. ನಾನು ಬೆಂಗಳೂರು ಇದ್ದಾಗಲೂ ಹೇಳ್ತಾ ಇದ್ದೆ, ಒಂದು ಸತಿ ಹೊರಗಡೆ ಹೋಗಿ ಇಬ್ಬರು ಮೀಟ್ ಆಗೋಣ, ತುಂಬ ಮಾತಾಡ್ತಿದೆ ಅಂತ. ಅಂದರೆ ಎಷ್ಟೇ ಮಾತಾಡಿದ್ರು ಹುಡುಗಿರ್ ಮಾತು ಮುಗಿಯೋದಿಲ್ಲ. ಸೊ ಹಾಗೇನೆ ನಾನು ನಾನು ಹೇಳ್ತಾ ಇದ್ದೆ ಮದುವೆ ಆದಾಗಿಂದನೂ ನಾವಿಬ್ಬರೇ ಸಿಗಬೇಕು, ಸುಮ್ಮನೆ ಮಾತಾಡಬೇಕು, ಏನಾದರೂ ಏನು ಏನಾದರೂ ಚೆನ್ನಾಗಿ ಆರ್ಡರ್ ಮಾಡ್ಕೊಂಡು ತಿನ್ಕೊಂಡು ಮಾತಾಡ್ಕೊಂಡು ಇರಬೇಕು ಅಂತ ಹೇಳ್ತಾ ಇದ್ದೆ. ಸೊ ಅಂತಿಂತು ಕಾಲ ಕೂಡ ಬಂದಿದೆ. ಇವಾಗ ನಾನು ಬಂದಾಗ ಅವಳು ಹೇಳಿದ್ಲು, ಸರಿ ಆಯಿತು ಹೋಗೋಣ ಅಂತ. ಸೊ ಅಂದರೆ ಆ ಥರ ಮಾತಾಡ್ಬೋದು. ನಾವು ಫೋನಲ್ಲೂ ತುಂಬ ಮಾತಾಡ್ತೀವಿ, ಮನೇಲೂ ಅಷ್ಟೇ. ಅವ್ರ ಮನೇಲಿ ನಮ್ಮ ಮನೇಲಿ ತುಂಬ ಜಾಗ ಇದೆ ಮಾತಾಡ್ಬೋದು. ಅಂದರೆ ಸುಮ್ಮನೆ ಈಗಿರುತ್ತಲ್ಲ, ಏನಾದರೂ ಫುಡ್ ಆರ್ಡ್ರ್ ಮಾಡ್ಕೊಂಡು ಚೆನ್ನಾಗಿ ಮಾತಾಡಬೇಕು, ಫುಡ್ ಆರ್ಡರ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಮಾತಾಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಅದೇನೋ ಗೊತ್ತಿಲ್ಲ, ಎಲ್ಲ ನಮಗೆ ಮನೇಲೇ ಎಲ್ಲ ಸಿಗುತ್ತೆ, ಬಟ್ ಆದರೂ ಹೊರ್ಗಡೆ ಹೋಗಿ ಮಾತಾಡ್ಕೊಂಬರ್ಬೇಕು, ತಿನ್ಕೊಂಡು ಬರಬೇಕು ಅಂತ ಒಂಥರ ಅನ್ನಿಸ್ತಾ ಇತ್ತು. ಸೊ ನಾನು ಅದನ್ನು ಮುಂಚೆ ಹೇಳ್ತಾ ಇದ್ದಳಿಗೆ ಭದ್ರಾವತಿಗೆ ಬಂದಾಗ ಸಿಗೋಣ ಅಂತ. ಸೊ ನೆಕ್ಸ್ಟ್ ಅವಳು ಒಂದು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗ್ತಾಳೆ. ಅದು ಏನು ಅಂತ ನನ್ನ ವ್ಲಾಗಲ್ಲಿ ಬರುತ್ತೆ. ಸೊ ಅದನ್ನು ತೋರಿಸ್ತೀನಿ. ಈಗ ಸದ್ಯಕ್ಕೆ ಇನ್ನು 2-3 ಡೇಸ್ ಆದಮೇಲೆ ಬ್ಯುಸಿ ಆಗಿಬಿಡ್ತಾಳಲ್ಲ, ಅದಕ್ಕೆ ಇವಾಗಲೇ ಇಬ್ಬರು ಸಿಕ್ಕಿ ಸಿಗೋಣ ಅಂತ. ಸೊ ಇವಾಗ ಬೆಳಗ್ಗೆನೇ 8:30ಗೆ ಬರ್ತೀನಿ ಅಂತ ಹೇಳಿದ್ಲು. ಸೊ ನಾನು ನಿನ್ನೆ ರಾತ್ರಿ ಹೇಳಿದಾಗ ಹ್ಞೂ ಅಂತ ಅಂದ್ಬಿಟ್ಟು ಅಲಾರಾಮ್ ಇಟ್ಟು ಮಲಗಿದ್ದೆ. ಎಚ್ಚರನೇ ಆಗ್ತಿರ್ಲಿಲ್ಲ. ಇವಾಗ ಫೋನ್ ಮಾಡಿ ರೆಡಿ ಆಗಿದೆಯಾ ಬರ್ತಿದ್ದೀನಿ ಅಂತ ಅಂದ್ಲು. ಹ್ಞೂ ರೆಡಿ ಆಗಿದ್ದೆ ಅಂತೇಳಿ ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಿಂತ್ಕೊಂಡು ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಸೊ ತಡ ಮಾಡೋದು ಬೇಡ, ಬನ್ನಿ ವ್ಲಾಗ್ ಶುರು ಮಾಡೋಣ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕಳಿಸಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಅಷ್ಟೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೀವು ನನ್ನ ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಸೊ ಇವಾಗ ನಾನು ರೆಡಿಯಾಗಿದ್ದೀನಿ. ಸೊ ಒಂದು ನಾರ್ಮಲ್ ಟಾಪ್ ಮತ್ತು ಜೀನ್ಸ್ ಹಾಕಿದ್ದೀನಿ. ಸೊ ಬಂದ್ಲು ಅನಿಸುತ್ತೆ, ಸೌಂಡ್ ಬರ್ತಾ ಇದೆ. ಸೊ ನಾನು ಅಂದ್ಕೊಂಡಿರೋದು ಏನಾದರೂ ಚಾಲೆಂಜ್ ವಿಡಿಯೋ ಅಥವಾ ಏನಾದರೂ ಪ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ. ಬಂದ್ಲು ಬಂದ್ಲು ನೀನು ಫ್ರಂಟ್ ಡೋರ್ ಇಂದ ತೆಗಿಬೇಕು ನನಗೆ ರೀಲ್ಸ್ ವಿಡಿಯೋ. ಮೇಡಮ್ ನೆಕ್ಸ್ಟ್ ಇಂದ ಆಂಗಲ್ ಚೇಂಜ್ ಮಾಡ್ತೀನಿ, ಸಾರಿ. ಇರು ನಿಮಿಷ. ಬ್ಲ್ಯಾಕ್ ಹಾಕೊಂಡ್ ಬಂದ್ಬಿಟ್ಟವಳು ಎದ್ದು ಕಾಣ್ಸಕ್ಕೆ. ಯಾ ನಂಗೆ ಗೊತ್ತು. ಮಳೆ ಬರ್ತಾ ಇತ್ತು ಕಣೆ, ಬರ್ತಾ ಇವಾಗ್ಲಾ? ನಾನ್ ದೇವ್ರೆ ಪೂಜನ್ ಮನೆಗೆ ಹೋಗೋ ತನಕ ಮಳೆ ಬರ್ಬಾರ್ದಪ್ಪ. ಸೊ ರೆಡಿ ಆಗಿದ್ದೀವಿ, ಹೋಗ್ಬೇಕು. ನಾನು ಇವಾಗ ನೋಡ್ತಿರೋದು ನೋಡು. ಅಲ್ಲ ಏನ್ ಮಳೆ ಬರ್ತಾ ಇದೆ, ಮಕ್ಳು ಮನೇಲಿರ್ರಿ, ಎಲ್ಲೂ ಹೋಗ್ಬೇಡ್ರಿ ಅಂತ ಕೇಳಲ್ಲ. ಅದನ್ನ ಬಿಟ್ಟು ನೀನೇನ್ ಮಾಡಿದೆ ಬ್ಯಾಗಿಗೆ? ಏನ್ ಮಾಡಿದೀನಿ? ಪಿನ್ನ ಯಾರು ಹಾಕಿರ್ತಾರೆ ಬ್ಯಾಗಿಗೆ? ಅದು ನಾನು ಅಡಿಯತ್ ತಂದ್ಕೊಟ್ಟು ಒಂದ್ಸರಿ ಎಲ್ಲ ಹೊರಗಡೆ ಹೋಗ್ಬಂದೆ, ಇನ್ನೊಂದ್ಸರಿ ಹೋಗ್ಬಿಟ್ಟು ಟಕ್ ಅಂತ ಸಿಗೋಯ್ತು. ಏನ್ ಮಾಡ್ಬೇಕು ಹೇಳಿ? ಯಾರಿಗಾದ್ರೂ ವಿಷಯ ಮುಟ್ಟಿಸ್ದ? ಸಾರಿ, ಮುಡ್ಸಿದ್ದ. ಪೂಜಾ ಕೋಚ್ ಬ್ಯಾಗ್ ನ ಹೋಗಿ ಮಾಡಿದ್ದೇನೆ. ಅಲ್ಲ ಕಣಮ್ಮ, ಅಫಿಷಿಯಲ್ ನೀನ್ ಪಿನ್ ಹಾಕಿಟ್ಟಿದ್ಯಲ್ಲ ಅದು ಎಪಿಕ್. ನಾನ್ ಏನ್ ಮಾಡ್ಲಿ ಅದಕ್ಕೆ? ಹಿಂಗ್ ಯಾಕೆ ಕಿತ್ತೋದಾಗ ಅಲ್ಲ, ಅದನ್ನೊಂದು ಮೇಂಟೈನ್ ಮಾಡ್ತಾರೆ. ಅಫಿಷಿಯಲ್ ಸ್ವಲ್ಪ ಯೂಸ್ ಮಾಡ್ತಾರೆ. ನೋಡಿದೀನಿ ಮದ್ವೆ ದಿನ ಹಾಕೊಂಡು ರುಬ್ಬಿರೋದನ್ನ. ಇದ್ರೊಳಗೆಲ್ಲ ಹಾಕೊಂಡಿದ್ ನಾನು. ಫೋಟೋ ತೆಗ್ ತೋರ್ಸ್ಬಿಟ್ರೆ ಏನ್ ಮಾಡ್ತೀಯಾ? ಆ ಬ್ಯಾಲೆನ್ಸ್ ಎಲ್ಲ ನಂಗೆ ಕೊಡ್ತೀಯಾ? ಆ ಬ್ಯಾಲೆನ್ಸ್ ಎಲ್ಲ ನಂಗೆ ಕೊಡ್ತೀಯಾ? ಮುಂಚೆ ಕಿತ್ತೋಗಿತ್ತು. ಸುಳ್ಳು ಹೇಳ್ಬೇಡ. ಮದ್ವೆ ದಿನ ನೋಡಿದೀನಿ ಕೈಯಲ್ಲಿ. ಎಂತ ಅಲ್ಲಗಳಲ್ಲಿ ಕೋಚ್ ಬ್ಯಾಗ್ ಕಣೆ, ಅದನ್ನ ಹಾಳು ಮಾಡಿ ಇಟ್ಟಿದ್ದಾರೆ. ಸಾರಿ, ಎಷ್ಟ್ ಅನ್ಕೊಂಡಿದ್ಯಾ ಇದು ಬ್ಯಾಗು? 3 ಲಕ್ಷ. ಹ್ಮ್, ಸಾರಿ ಹೇಳಿಲ್ಲ ಅಂತೆ ಆಟಿಟ್ಯೂಡ್. ಸಾರಿ ನಾನು ಹೇಳಿಲ್ಲ ಅಂತೆ. ಪ್ರಪಂಚದಲ್ಲಿ ಎಲ್ಲಾ ಮಂದಿರು ಹಿಂಗೆ ಅನ್ಸುತ್ತೆ. ಆಫ್ ಕೋರ್ಸ್ ಪೂಜಾ, ಅವ್ರಿಗೆ ಸೊಲ್ಯೂಷನ್ ಪಿನ್ ಹಾಕಂಗ. ಕೋಚ್ ಹ್ಯಾಂಡ್ ಬ್ಯಾಗ್ ತಗೊಂಬಂದ್ ಕೊಡ್ಸಿದ್ದೆ. ರಂಜಿತ್ ಒಂದ್ಸತಿ ಎಲ್ಲೋ ಹೋದಾಗ ತಗೊಂಡ್ ಬಂದ್ ಕೊಟ್ಟಿದ್ರು. ಸೊ ಅಮ್ಮಂಗೆ ಅಂತಾನೆ ಅಲ್ಲಿಂದ ತರಿಸಿದ್ದು. ಏನ್ ಮಾಡಿದ್ದಾರೆ ಅಂದ್ರೆ, ಮದ್ವೆ ಟೈಮಲ್ಲಿ ಯೂಸ್ ಮಾಡಿದಾರೆ. ನಾನು ಅದು ನೋಡಿದೀನಿ. ಅದೊಂದೇ ಟೈಮ್ ಅವ್ರು ಯೂಸ್ ಮಾಡಿರೋದು ನಾನು ನೋಡಿದೀನಿ. ಯಾವ್ದ್ರಲ್ಲೂ ತಗೊಂಡೋಗಿರೋದು ನೋಡಿಲ್ಲ. ಅದ್ರಲ್ಲಿ ತುಂಬಾ ಏನು ಎಲ್ಲದನ್ನು ತುಂಬಿ ಸೈಡ್ ಸ್ಲಿಂಗ್ ಹಾಕೊಂತೀವಲ್ಲ, ಅದನ್ನ ಸೈಡು ಇದು ಕಟ್ಟಾಗಿದೆ, ಅಲ್ಲಿವರೆಗೂ ಹಾಕಿದ್ದಾರೆ. ಅಲ್ಲ, ಅದು ಹಾಕಿ ಕಟ್ಟಾಗಿ ಅದಕ್ಕೆ ಪಿನ್ ಹಾಕಿದ್ದಾರೆ ಕೋಚ್ ಬ್ಯಾಗಿಗೆ. ಕಟ್ ಮಾಡೋಣ ಅಂತಿದ್ದೆ, ಮುಗಿಸಿದೀನಿ. ಅಯ್ಯವ್ವ ನಮ್ಮವ್ವ.
ಅದ್ ಬಿಚ್ಕೊಂಡ್ಬಿಟ್ಟಿತ್ತು. ಏನ್ ತಂದ್ಕೊಟ್ರು ಹಿಂಗೆ, ಅದೇ ಹೇಳಲ್ವಾ, ಪ್ರಪಂಚದಲ್ಲಿ ಎಲ್ಲಾ ಅಮ್ಮಂದಿರು ಅಷ್ಟೇ ಅನ್ಸುತ್ತೆ. ನೀನು ಲಕ್ಷ ಕೋಟಿ ತಗೊಂಬಂದ್ ಕೊಟ್ರು ಅವ್ರು ಮಾಡೋ ಬುದ್ಧಿನ ಮಾಡೋದು. ಪಿನ್ ಹಾಕದೆ ಹಾಕೋದು. ಎಷ್ಟು ಹೊಟ್ಟೆ ಉರಿತಿದೆ ಗೊತ್ತಾ ಅಮ್ಮ ಅದು. ಬಿಚ್ಕೊಂಡ್ರೆ ಕಟ್ಟಾಗಿ ನೋಡಿಲ್ಲಿ ಹಿಂಗಿರೋದು. ಕೊಟ್ಟು ಇಟ್ಟಿದ್ದೀರಾ? ಈ ಬ್ಯಾಗ್ ಕೊಟ್ಬಿಟ್ಟು ನಾನು ಇದೇ ಬಗ್ಗೆ ಕೊಟ್ಟಿದ್ದು. ಅದ್ರೊಳಗೆ 5 ಲಕ್ಷ ದುಡ್ಡು ಅಷ್ಟು ದುಡ್ಡೊಳಗೆ ಇಟ್ಕೊಳವ ಒಂಚೂರು ಅಂತೇಳಿ ಕೊಟ್ಟಿದ್ದೆ. ಅಮ್ಮ ನಾನು ಪೂಜಾ ನನಗೆ ಗೊತ್ತಿಲ್ಲಪ್ಪ ಆ ಬ್ಯಾಗು. ನನಗೆ ಕೊಟ್ಟಿದ್ದೆ ದೊಡ್ಡ ಚೀಲ. ನಾನು ಅಷ್ಟು ನೀಟಾಗಿ ಡ್ರೆಸ್ ಆಗಿದ್ದೀನಿ, ಆ ಚೀಲ ಕೊಟ್ಬಿಟ್ಟು ಮುಯ್ ಕವರ್ ಇಸ್ಕೋ ಅಂತ ಹೇಳ್ದು ಕೊಟ್ಟೆ ಇಲ್ಲ ಮದ್ವೆ ಚೀಲ ಮತ್ ಅವಾಗ್ಲಿ ಯಾಕತರ ಇನ್ಕನ್ವೀನಿಯನ್ಸ್ ಮಾಡ್ತೀರಾ? ಅಲ್ಲ ನೀವ್ ಯಾಕೆ ಇನ್ಕನ್ವೀನಿಯನ್ಸ್ ಮಾಡ್ತೀರಾ? ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಇಟ್ಕೊಳಲ್ವಾ ನಾಗೇಶ್? ಬ್ಲಾಗ್ ಅಲ್ಲಿ ಇದೆಲ್ಲ ರೆಕಾರ್ಡ್ ಆಗ್ತಾ ಇದೆ ಶೆಫ್. ಹಾಯ್ ಫ್ರೆಂಡ್ಸ್ ಅನ್ನಿ ಹಂಗೆ. ಸೊ ರೆಡಿ ಆಗಿ ಕೂತಿದೀವಿ, ಬಟ್ ಆದ್ರೆ ಮಳೆ ಇಷ್ಟು ದಿನ ಮಳೆ ಬಂದಿಲ್ಲ. ಇವಾಗ ನಾವು ಓಡೋ ಟೈಮಲ್ಲಿ ಮಳೆ ಬರ್ತಾ ಇದೆ. ಇಷ್ಟು ದಿನ ಮಳೆಗಾಲದಲ್ಲೇ ಮಳೆ ಬಂದಿಲ್ಲ. ಸೆಕೆನೂ ಹಾಕ್ತಿದಾರ. ನಂದು ತಗೊಂಡಿ ಏನಂತಿದ್ರು, ಅಪ್ಪ ನೀನ್ ಮೊದಲು ಒಂದ್ ಗಾಗಲ್ಸ್ ಇತ್ತು ಕಣೆ ಅಂತ ನಮ್ಮ ಅಮ್ಮಂಗ್ ಕೊಟ್ಟಿದ್ದೆ. ಅದು ಅಕ್ಕ ಹಾಕೊಂಡ್ತೀನಿ. ನಾನ್ ಮೊನ್ನೆ ಬಂದಾಗ್ಲೂ ನೋಡ್ದೆ ಇದು ನನ್ ತರದೇ ತಗೊಂಡಿದ್ದಾಳಲ್ಲ ಇವಳು ಅಂತ ಅನ್ಕೊಂಡೆ. ಕೇಳಲಿಲ್ಲ, ಇವತ್ತು ಹೇಳ್ತಾವಳೆ ನಂದು ಅಲ್ಲ ಗಿರ್ಜಮ್ಮನ್ ಅಂತ ಹೇಳೋ. ಗಿರ್ಜಮ್ಮ ಬ್ಯಾಗ್ ಮುರ್ದಕ್ಕಿದೆಯಲ್ಲ ಅಲ್ಲಿ ಸಂಬಳ. ಈ ವಿಡಿಯೋ ನೋಡಿದ್ಮೇಲೆ ಕೇಳುತ್ತೆ, ನಾನ್ ಕೇಳಲ್ಲ. ಯಾರ್ ನೀನು ಫೋನ್ ಮಾಡಿದ್ರೆ? ಮಳೆ ಬರ್ತಾ ಇದೆ. ಮಜ್ಜಾ ತಗೊಂಡಿದ್ದೆ ನೀನ್ ಬೈಸ್ಕೊಳಕ್ ಆಗಲ್ಲ ಅಂತ ಮಜ್ಜಾ ತಗೊಂತಿದ್ದೆ ಅಂತ. ಇವಾಗ ಮಳೆ ಬರ್ತಿದೆ ಅಂತ ಮಜಾ ತಗೊಂತಿದ್ದೆ. ನನ್ ಕೈಯಲ್ಲಿ ಕೊಟ್ಟಿಲ್ಲ, ಯಾವ್ದೋ ಚೀಲ ಕೊಟ್ಬಿಟ್ಟು ಸುಳ್ಳು ಹೇಳ್ಬಾರ್ದು. ಕ್ಯಾಶ್ ಇದೆ, ಒಡವೆ ಇದೆ, ಹುಷಾರು ಅಂತ ಬಾರಿ ಒಡವೆ ಎಲ್ಲ ಕೊಟ್ಬಿಟ್ಟು ನನ್ನ ಹತ್ರ ಕೊಟ್ಟಿಲ್ಲ. ನಿಮ್ಗೆ ಮನೆ ಕೊಟ್ಟಿದ್ ಯಾಕೆ ಬೇಕಾದ್ರೆ ವಿಡಿಯೋ ನೋಡೋಣ. ಅಲ್ಲಿ ಮದ್ವೆಲ್ ನನ್ ಹತ್ರ ಇಲ್ಲ ಅಂದ್ರೆ ಆ ಬ್ಯಾಗ್ ಇದ್ರೆ ಏನ್ ಕೊಟ್ಟಿದ್ದೆ? ಇದ್ರೆ ಮುಗಿದೆಲ್ಲ ನೀವೇ ಇಟ್ಕೊಳ್ಳಿ. ಬ್ಯಾಗ್ ನಿಮ್ಗೆ ಮನೆ ಆ ಬ್ಯಾಗ್ ಹಾಕೊಡ್ರಿ, ನಂಗೆ ಬೇಡ ಅದು. ಇಟ್ಕೊಂಡಿದ್ ನೀನೇ ಅಲ್ಲ ಮನೆ. ನಾನು ಇಟ್ಕೊಡ್ಲಿಲ್ಲ ಕಣ. ಗ್ಯಾಪ್ ಇಸ್ಕೊಂಡ್ರೆ ಅಲ್ಲ, ಸ್ಲಿಂಗ್ ಬ್ಯಾಗ್ ನಾನ್ ಹಾಕೊಂಡಿಲ್ಲ ಟ್ರಿಪ್ ಹೋದಾಗ. ನಾನು ಹಾಕೊಂಡಿಲ್ಲ ಬೇಡ, ಫೋಟೋ ತಗೋಬೇಕು ಅಂತ ಸ್ಲಿಂಗ್ ಹಾಕೊಂಡ್ರಂತೆ ಸೈಡಿಗೆ. ಅಷ್ಟು ಭಾರ ಇಟ್ಬಿಟ್ಟು ಯಾವ್ದೇ ಎಂತ ಬ್ರಾಂಡೆಡ್ ಬ್ಯಾಗ್ ಆದ್ರೂ ಎಷ್ಟು ತುಂಬಿಸ್ಬೇಕು ಅಷ್ಟು ತುಂಬಿಸ್ಬೇಕು. ಜಾಸ್ತಿ ಯಾವ್ದು ದುಡ್ಡು ಕೊಟ್ಟು ತಗೊಂಡಿರ್ತೀವಿ, ಬೇರೆ ಕಿತ್ತೋಗ್ತಾರೆ. ನಾವ್ ಅದ್ ಎಲ್ಲಿ ಕ್ವಾಲಿಟಿ ಅಂತ ಹೋಗಿರ್ತೀವಲ್ಲ, ಒಂದೊಂದೇ ಹೊಲಿಗೆ ಸಣ್ಣ ಬಾರಿ ಪೂಜಾ. ಇವಾಗ ಸಿಟಿ ಸೆಂಟರ್ ಬಂದ್ವಿ. ಇವಾಗ ಮಾಲಿಗೆ ಬಂದಿದ್ದೀವಿ. ಸೊ ಇವಾಗ ಒಂದು ಜಾಗ ಅದಾದ್ರು ಹುಡುಕ್ಬೇಕು ಎಲ್ಲಿ ಕೂರೋದು ಅಂತ. ಅಂದ್ರೆ ಅವ್ನ ಮೇಲೆ ಹೋಗ್ಬರೋಣ, ಅಲ್ಲಿ ಹೋಗ್ಬರೋಣ ಬಾ ಫ್ರೆಂಡ್ಸ್ ಅಲ್ಲೇ ನೋಡೋಣ ಏನಾದ್ರು ಆಫರ್ ಇದೆ ಅಂತ. ಸೊ ಇವಾಗ ಕಾಫಿ ಡೇಗೆ ಬಂದ್ವಿ. ಒಂದ್ ರೌಂಡ್ ಟ್ರೆಂಡ್ಸ್ ಎಲ್ಲ ಏನಾದ್ರು ಇದೆಯಾ ಅಂತ ನೋಡ್ಕೊಬರಕ್ ಹೋದ್ವಿ. ಬಟ್ ಆಫರ್ ಇತ್ತು, ಅಂತದೇನು ಕಲೆಕ್ಷನ್ಸ್ ಇರ್ಲಿಲ್ಲ. ಸೊ ಇಲ್ಲಿ ಏನು KFC ಕೂಡ ಮೇಲ್ ಆಗಿದೆ. ಸೊ ಮುಂಚೆ ಇರ್ಲಿಲ್ಲ, KFC ಬೇರೆ ಕಡೆ ಇತ್ತು ಜಾಲಿಕಾಸ್ ಹತ್ರ. ಸೊ ಇವಾಗ ಮೇಲ್ ಆಗಿದೆ ಅಂತ ಹೇಳಿದ್ರು, ಇನ್ನು ನೋಡಕ್ ಹೋಗಿಲ್ಲ. ಫಸ್ಟ್ ಕಾಫಿ ಡೇಗೆ ಬಂದಿದೀವಿ. ಸೊ ಇಲ್ಲಿ ಕಾಫಿ ಕುಡ್ಕೊಂಡು ಆರಾಮಾಗಿ ಮಾತಾಡೋಣ ಅಂತ. ತುಂಬಾ ದಿನ ಆದ್ಮೇಲೆ ಈ ತರ ಇಬ್ಬರೇ ಟೈಮ್ ಸ್ಪೆಂಡ್ ಮಾಡ್ತಿದೀವಿ. ಕಾಫಿ ಡೇಗೆ ಬಂದಿದೀವಿ. ಸೊ ಇಬ್ರದೇ ಟೈಮ್ ಅನ್ನೋ ತರ, ಲೈಕ್ ನಮ್ಮಿಬ್ರದ್ದು ಮೀ ಟೈಮ್. ಹೌದು, ಬೇಕಿತ್ತು. ಇವಾಗ ನಮ್ದು ಗರ್ಲ್ಸ್ ಡೇಟ್ ಬೇಕಿತ್ತು. ತುಂಬಾ ದಿನ ಆಯ್ತು, ತುಂಬಾ ಮದ್ವೆ ಬ್ಯುಸಿಯಲ್ಲೆಲ್ಲ ಎಷ್ಟೊಂದು ವಿಷಯಗಳು ನಾವು ಮಾತಾಡ್ಕೊಂಡೇ ಇಲ್ಲ. ಈ ಡೇಟ್ ಪ್ಲಾನ್ ಮಾಡಿದ್ದಕ್ಕೆ ನಿಮ್ಗೆ ಥ್ಯಾಂಕ್ ಯು ಪೂಜಾ. ಅದು ಕಾಫಿ ಡೇಗೆ ಬಂದಿದೀವಿ. ನಮ್ದು ಎಮೋಷನ್ ಕಾಫಿ ಡೇ ಅವಾಗೆಲ್ಲ ಇದು ನೋಡೆ
ಬ್ರೌನಿ ನಟ್ಟಿ ಫಡ್ಜ್ ಬ್ರೌನಿ ಇದೆ. ಇದೆಲ್ಲ ಇನ್ನು ಇದೆ ನೋಡಿ, ಅದೇ ವಾಟರ್ ಬಾಟ್ಲು, ಅದೇ ಇದು ಎಲ್ಲ ಏನೋ ಹೊಸದಾಗಿ ಬಂದಿದೆ ಇದು. ಕೆಫೆ ಅರೇಬಿಕಾ ಪೂಜಾ ನೋಡೆ ನೈಸ್. ಅಲ್ಲ ಕಣೆ, ಕಾಪಿ ನಿರ್ವಾಣ ಇತ್ತು. ಕಾಪಿ 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 ನಿರ್ವಾಣ ನಿರ್ವಾಣ ಲೈಕ್ ಅದು ಒಂದ್ಸತಿ ಸ್ಟಾರ್ಟ್ ಆಗ್ಬಿಟ್ರೆ ಎಂಡಿಂಗ್ ಇಲ್ಲ. ಅಂತಾನೆ ಗೊತ್ತಾಗಲ್ಲ. ಹೌದು, ಬಟ್ ನನಗೆ ಖುಷಿ ಆಗ್ತಿದೆ, ತುಂಬಾ ದಿನದಿಂದ ಇದು ಪ್ಲಾನ್ ಮಾಡಿ Plan ಮಾಡಿ ಮಾಡಿ, ಆಕ್ಚುಲಿ ಇದು finally. ಬೆಂಗಳೂರಲ್ಲಿ ಸಿಗ್ಬೇಕು ಅಂತ ಪ್ಲಾನ್ ಇದ್ದಿದ್ದು. ಫೈನಲಿ ಅದು ಇವತ್ತು ಬರೋದು ಕೂಡ ಪ್ರೀ ಪ್ಲಾನ್ ಇರ್ಲಿಲ್ಲ. ಇರ್ಲಿಲ್ಲ, ಇವತ್ತು ನಿನ್ನೆ ಬರ್ತೀವಿ ಸಡನ್ ಅಂತ ಆಗಿ ಕಾಲ್ ನಮ್ಗೆ ಮಾಡಿ ಗೊತ್ತಿರ್ಲಿಲ್ಲ. ಬಂದಿರೋದು. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಂತ 30 ಏನಿದು ಹೊಸದಾಗಿ? ಓ 30 ಇಯರ್ಸ್ ಆಗಿದೆ ಕಣೆ. ಸೆಲೆಬ್ರೇಟ್ ಮಾಡ್ತಿದೀವಿ. ಬಟ್ ಹಾರ್ಟ್ ಶೇಪ್ ಬರ್ಲಿಲ್ವಲ್ಲ ಮೋನಿ? ಹ್ಮ್ ನಾನು ಅದಕ್ಕೆ ಇದ್ದಿಲ್ಲ, ಇಲ್ಲಾಂದ್ರೆ ಟೇಕ್ ಅವೇ ಕಪ್ಪಲ್ಲಿ ಹೇಳ್ತಿದ್ದೆ. ಸೊ ಚೆನ್ನಾಗ್ ಹಾಕಿದಾರೆ ನೋಡು. ಹಾರ್ಟ್ ಶೇಪ್ ಹಾಕಿ ಅದ್ರ ಮೇಲೆ ಅದ್ರ ಮೇಲೆ, ಬಟ್ ಹಾರ್ಟ್ ನೀಟಾಗಿ ಬಂದಿಲ್ಲ. ನನಗೆ ಬಂದಿಲ್ಲ ಪೂಜಾ ಹಾರ್ಟ್ ಇಲ್ಲಿ ನೋಡಿಲಿ. ಬಿಡೆ ಹಾರ್ಟೇ ಕಾಣಿಸ್ತಿಲ್ಲ ಅದು. ನನಗೆ ಅದು ತಣ್ಣಗ್ ಆಗ್ ಹೋಗಿರುತ್ತೆ. ಇನ್ನೊಂಚೂರು ರೇಟ್ ಮಾಡ್ಕೊಡಿ ಅಂತ ಹೇಳಿದ್ರೆ ಆಯ್ತು ಬಿಡು. ಈ AC ವರ್ಕ್ ಆಗ್ತಿಲ್ವಾ ಅಂತ ಕಣೆ. ಶಿಕೆ ಆಗ್ತಿಲ್ವಾ ನಿಂಗೆ? ಶಿಕೆ ಆಗ್ತಿಲ್ವಾ? ನಂಗೆ ಶಿಕೆ ಆಗ್ತಿದೆ. ಯಾಕೆ ನೀನ್ ಹಂಗೆ? ಹಿಂಗಿದೆ, ಅದೇ ಟೇಸ್ಟ್ ಇದೆಯಾ? ಸೇಮ್ ಟೇಸ್ಟ್ ಇದೆ. ಸೊ ಶುಗರ್ ಹಾಕಿದೀವಿ, ಇವಾಗ ಕುಡಿಬೇಕು. ಮಾಡೋಣ ಅನ್ನ ಮ್ಯಾಮು. ಸೊ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಡ್ಯೂಯಲ್ ಕ್ಯಾಮ್ರಾ ನೀಟಾಗಿ ಯೂಸ್ ಮಾಡ್ತಿರ್ತಿದ್ದೆ. ಫಸ್ಟ್ ನನಗೂ ಗೊತ್ತಾಗ್ತಿಲ್ಲ, ಬಟ್ ನಾನು ಹಿಂದೆ ಬರಬೇಕು ಶುರು, ನಾನು ಕಾಣಿಸ್ಬೇಕು ನೀನು ಕಾಣಿಸ್ಬೇಕು ಅಂತ ಅಂದ್ರೆ. ಸೊ ಇವಾಗ ಮತ್ತೆ ಪೂಜಾ ಹೇಳ್ಬೇಕು ನೀನೆ, ಹೇಗ್ ನಡೀತಿದೆ ಲೈಫು, ಏನು ಎತ್ತ? ಸೂಪರ್ ಸೂಪರ್. ಅಂದ್ರೆ ನಿನ್ ಮದ್ವೆಯಿಂದ ಹೊರಗ್ ಬರಕ್ ಆಗ್ತಾ ಇಲ್ಲ ಅಲ್ವಾ? ಇನ್ನು ಆ ವೈಬ್, ಆ ಮದ್ವೆ ಎಲ್ಲ. ಲಿಪ್ಸ್ಟಿಕ್ ಮಾಡ್ಬಿಟ್ಟು ಚೆನ್ನಾಗಿದೆ ಕಣೆ, ಸೇಮ್ ಕಾಫಿ, ಚೇಂಜಸ್ ಆಗಿಲ್ಲ ಇನ್ನು ಏನು. ಸೊ ನಾವು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಆಮೇಲೆ ಮತ್ತೆ ಸಿಗ್ತೀವಿ. ಬಾಯ್. ಇವಾಗ ಸಿಡ್ಲಿಂಗ್ ಡಿಡ್ಲಿಂಗ್ ಬ್ರೌನಿ ಆರ್ಡರ್ ಮಾಡಿದ್ದೀವಿ. ಸೊ ಇವಾಗ ಇದನ್ನ ತಿನ್ನೋಣ. ಸೋಮವಾರ ರಾತ್ರಿ ಇವಾಗ ಟೈಮ್ ಎಷ್ಟು? 2 o'clock 2:05. 2:05 ಆಗಿದೆ. ಇಷ್ಟೊತ್ತವರೆಗೂ ಇಲ್ಲಿ ಸ್ವಲ್ಪ ಕಾಫಿ ಮತ್ತೆ ಅದು ಇದು ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇವಳು ಮುಂಚೆ ವರ್ಕ್ ಮಾಡ್ತಾ ಇದ್ರು, ಮಾಡ್ತಾ ಇದ್ರು ಅಂತ ಹೇಳ್ತಿದ್ವಿ. ಮುಂಚೆ ಇವಳು ಇಲ್ಲಿ ರಾಯಲ್ ಆರ್ಕಿಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ಲು. ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ, ಅಲ್ಲಿ ಲಂಚ್ ಮಾಡ್ಕೊಂಡು ಅಲ್ಲೊಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಅಂತ. ಸೊ ಮಾತ್ ಮುಗೀತಾ? ಇಲ್ಲ ಮುಗ್ದಿಲ್ಲ, ಕಾಲ್ ಭಾಗನೂ ಮುಗ್ದಿಲ್ಲ. ಅದೇ ಸೊ ಮಧ್ಯಾಹ್ನ ಆಯ್ತು, ಮತ್ತೆ ಅಲ್ಲಿ ಬೊಫೆ ಕ್ಲೋಸ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ಇಲ್ಲೇ ಇರೋದು, ಮಾಲ್ ಇಂದ ಇಲ್ಲೇ ಪಕ್ಕದಲ್ಲಿ ಇರೋದು. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ಹಳೆ ಸ್ಟಾಫ್ನೆಲ್ಲ ಮಾತಾಡ್ಸಕ್ ರೆಡಿನಾ? ಫುಲ್ ರೆಡಿ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಸೊ ಇವಾಗ ರಾಯಲ್ ಆರ್ಕಿಡಿಗೆ ಬಂದ್ವಿ. ಇದು ರಾಯಲ್ ಆರ್ಕಿಡ್ ಅನ್ನಕ್ಕಿಂತಾನು ಯಡಿಯೂರಪ್ಪನ ಹೋಟ್ಲು ಅಂತ ಫೇಮಸ್ ನಮ್ ಭದ್ರಾವತಿ ಶಿವಮೊಗ್ಗದಲ್ಲಿ. ಯಾರ್ದು ಯಡಿಯೂರಪ್ಪ? ಸೊ ಒಳಗಡೆ ಹೋಗ್ತಾ ಇದೀವಿ. ನಮ್ಮ ಹತ್ರ ನಂಬರ್ ಐತೆ, ನಾವ್ ಮಾಡ್ಕೊಂತೀವಿ, ನೀನ್ ಅವಶ್ಯಕತೆನೇ ಇಲ್ಲ. ಹಾಯ್, ಹೌ ಯು? ಏನು ಇನ್ನೊಂದ್ಸತಿ ಹೇಳು. ಇಲ್ಲಿ ಕೆರಿತವ್ರೆ, ಅದು ವಿಡಿಯೋ ಮಾಡ್ತಾರ? ಹೇಳ್ಬೇಕು ಶೆಫ್. ಎಲ್ಲಿ ಹೋಗಿದ್ದೆ? ಏನು ಮಾಲ್ಗೆ ಹೋಗಿದ್ವಿ, ನಮ್ ಇಷ್ಟ, ಎಲ್ಲಾದ್ರೂ ಹೋಗ್ತೀವಿ. ಇವ್ರು ಯೂಟ್ಯೂಬ್ ಬ್ಲಾಗ್ ಮಾಡ್ತಾರೆ ಇವರು, ಅದಕ್ಕೆ ಬಂದ್ವಿ. ಆಗ್ತೀರಾ? ಊಟ ಆಗ್ತೀರಾ? ಅವಳು ಏನ್ ಹೇಳಿದ್ರು ಅವಳ ಬಗ್ಗೆ ಒಳ್ಳೇದ್ ಹೇಳ್ಬೇಕು ಅಂತ ಹೇಳಿದ್ರಲ್ಲ. ಪರವಾಗಿಲ್ಲ, ನೀವು ನಾರ್ಮಲ್ ಆಗಿ ಹೇಳ್ಬೋದು, ಏನ್ ಎದ್ರುಕೊಂಡೇನ್ ಹೇಳೋದ್ ಬೇಡ. ಅಲ್ಲಲ್ಲ, ಅಯ್ಯೋ ಹೇಳ್ಬೇಕಲ್ಲ ಅಂತ ಹೇಳ್ಬಿಡಿ. ಶೆಫ್ ನೋಡು, ಶೆಫ್ ನೋಡು. ಇವರು ಅವ್ರ ಹತ್ರ ಕೇಳ್ತೀನಿ. ಯೂಟ್ಯೂಬ್ ಬ್ಲಾಗರ್ ಇವರು. ಹೇಳಿ. ಇದು ಸವಿತಾ ಆಂಟಿ. ಕೆಫೆಟೇರಿಯಾದಲ್ಲಿ ಎಷ್ಟು ಸತಿ ಹೋದ್ರು ಬೇಜಾರ್ ಮಾಡ್ಕೊಳ್ದಲ್ಲೇ ತುಂಬಾ ಸತಿ ಆಮ್ಲೆಟ್ ಹಾಕೊಟ್ಟಿದ್ದಾರೆ. ಬೈದಾಗೆಲ್ಲ ಸರಿ ಬಿಡೆ ಆಯ್ತು ಅನ್ಕೊ. ರೆಸ್ಟೋರೆಂಟಿಗೆ ಬಂದ್ರ ನೀವು ಇವಾಗ? ನೈಸ್ ನೈಸ್ ನೈಸ್. ರೆಸ್ಟೋರೆಂಟಿಗೆ ಬಂದ. ಹೌದು. ಇಲ್ಲಿ ಚೆನ್ನಾಗಿ.
ಸೊ ಇವಾಗ ಜಸ್ಟ್ ರೀಚ್ ಆದ್ವಿ. ಅವಳವಳ ಹಳೆ ಫ್ರೆಂಡ್ಸ್ ಕೊಲೀಗ್ಸ್ನೆಲ್ಲ ಮಾತಾಡ್ಸಕ್ಕೆ ಹೋಗಿದ್ದಾಳೆ. ಖುಷಿ ಆಗ್ತಿದೆ. ಇದು ಇಲ್ಲಿ ನಾವು ಬಂದಾಗೆಲ್ಲ ನಾರ್ಮಲ್ ಆಗಿ ಇವಳು ಇದ್ದಾಗಲೂ ಇಲ್ಲಿ ಬರ್ತಾ ಇದ್ವಿ. ಸೊ ಇವಾಗ ಆಲ್ರೆಡಿ 2 o'clock ಆಗ್ಬಿಟ್ಟಿದೆ. 3ಗೋ 3:30ಗೋ ಬೊಫೆ ಕ್ಲೋಸ್ ಆಗುತ್ತೆ. ಸೊ ಅಷ್ಟರೊಳಗಡೆ ಊಟ ಮಾಡ್ಬೇಕು. ನಮ್ದು ಮಾತೆ ಜಾಸ್ತಿ ಆಗ್ತಿದೆ ಅಲ್ಲ, ಆರ್ಡರ್ ಮಾಡಿದ್ರೆ ನಾವು ಜಾಸ್ತಿ ತಿನ್ನಕ್ಕೆ ಆಗಿಲ್ಲ. ಹೊಟ್ಟೆ ಫುಲ್ ಆದಂಗೆ ಅನಿಸ್ತಿದೆ. ಬೊಫೆ ತಿನ್ನಕ್ಕಾಗುತ್ತೆ ಇಲ್ವೋ ಗೊತ್ತಿಲ್ಲ. ಅವಳು ಬೊಫೆನೇ ತಗೋಣ ಅಂತ ಹೇಳ್ತಿದ್ದಾಳೆ. ಸೊ ನಾನು ಸುಮ್ಮನೆ ವೇಸ್ಟ್ ಆಗುತ್ತೆ ತಿನ್ನೋದಿಲ್ಲ ಅಂತ ಹೇಳ್ತಾ ಇದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ನಾಗೇಶ್ ಶೆಫ್ ಇಂದ ಒಂದು ಡ್ಯಾನ್ಸ್ ಇದೆ, ತೋರಿಸ್ತೀನಿ ತಡಿ. ಆಮೇಲೆ ಅಲ್ಲಿ ಏನು ಇರೋದೇ ಇಲ್ಲ, ಹಾಡೆಲ್ಲ ತಾನಾಗೆ ಬರ್ತಿರ್ತೀವಯ್ಯ, ಹಿಂದೆ ಮೈಕ್ ಇಟ್ಕೊಂಡು ಹಿಂಗೆ ಹೆಂಗಿದೆ ಈಗ ಇಲ್ಲಿ ಹೋದ್ಮೇಲೆ? ಬೋರ್ ಆಗತ್ತಾ? ಬೋರ್ ಆಗತ್ತೆ, ಹಾಕೊಂಡ್ರು ನಾವು ಹೋಗಲ್ಲ ಜಾಸ್ತಿ. ಆತರ ಏನ್ ತುಂಬಾ ಜಾಸ್ತಿ ಫೀಲ್ ಆಗಲ್ಲ, ಯಾಕಂದ್ರೆ ಪುನಃ ಮಾತಾಡ್ತೀವಿ. ಶೇಪ್ ಔಟ್ ಮಾಡಬಾರ್ದು ಶೆಫ್, ಬ್ಲಾಗ್ ಅಲ್ಲಿ ಬರುತ್ತೆ. ಓಕೆ, ಒಟ್ಟು ಮಿಕ್ಸ್ ಮಾಡ್ಕೊಂತೀವಿ. ನಾನ್ ಹೆಂಗ್ ಹಾಕ್ಲಿಸ್ತಿದ್ದೆ, ನೀವ್ ಹೆಂಗ್ ಬೈತಿದ್ರಲ್ಲ. ನಿದ್ದೆ ಮಾಡಿದ್ಯಾ, ನಿದ್ದೆ ತುಂಬಿಸ್ಕೊಳ್ತೀವಿ. ಅಲ್ಲಿ ನೋಡಿ, ಹ್ಯಾಂಡ್ಸಮ್ ಆಗಿದ್ದೀರಾ ಇವತ್ ನೀವು, ಬ್ಲಾಗ್ ಅಂತಾನೆ. ಕೊಡ್ರ ನಾನು ಅಷ್ಟೇ ಶೆಫ್ಗಳಿಗೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತಿದ್ದೆ. ಹೌದು, ಅಲ್ಲಿ ನಮಗೆ ಅಂದ್ರೆ ಇವ್ರೆ. ನನಗಂತೂ ತುಂಬ ಖುಷಿ ಆಯಿತು. ರಾಯಲ್ ಆರ್ಕಿಡಿಗೆ ಹೋದಾಗೆಲ್ಲ ನನಗೆ ನಮ್ಮ ಮನೆ ಥರನೇ ಫೀಲ್ ಆಗುತ್ತೆ. ಸೊ ಅಲ್ಲಿರೋ ಸ್ಟಾಫ್ ಎಲ್ಲ ತುಂಬ ಫ್ರೆಂಡ್ಲಿ. ಮೋನಿ ಅಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಸೊ ನನಗೂ ಅವ್ರು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅಲ್ಲಿ ಶೆಫ್ಗಳಾಗಿರ್ಬೋದು ಮತ್ತು ಎಲ್ಲರೂ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಯಾರ್ಯಾರಿದ್ರೆ ಹೌಸ್ ಕೀಪಿಂಗಿಂದನೂ ಹಿಡಿದು ಫ್ರಂಟ್ ಆಫೀಸ್ವರೆಗೂ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಪ್ರತಿ ಸಲ ಹೋದಾಗಲೂ ಯಾವುದೋ ನಮ್ಮ ಮನೆಗೆ ಹೋಗ್ತಿದ್ದೀವಿ, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನ ಮೀಟ್ ಮಾಡ್ತಿದ್ದೀವಿ ಅನ್ನೋಷ್ಟು ಕಂಫರ್ಟಬಲ್ ಆಗಿ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ಇಲ್ಲೂ ಅಷ್ಟೇ ರೀಸನಬಲ್ ಪ್ರೈಸಲ್ಲಿದೆ. ನಿಮಗೆ ರೂಮ್ಸ್ ಆಗಿರ್ಬೋದು ಮತ್ತು ಬೊಫೆ, ಲಂಚ್, ಬ್ರೇಕ್ಫಾಸ್ಟ್, ಡಿನ್ನರ್ ಎಲ್ಲನೂ ಕೂಡ. ಮತ್ತು ಅಲಕಟ್ಟು ಅಷ್ಟೇ ಏನು ನಾರ್ಮಲ್ ಪ್ರೈಸೇ ಇದೆ, ತುಂಬ ಓವರ್ ಪ್ರೈಸ್ ಅಂತಲೂ ಅನಿಸಲ್ಲ. ಸೊ ನೀವು ಇಲ್ಲಿ ಬಂದು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಬೊಫೆ ಸ್ಟಾರ್ಟ್ ಮಾಡಿದ್ದೀವಿ. ಸ್ಟಾರ್ಟರ್ ಸ್ವಲ್ಪ ಹಾಕೊಂಡು ಬಂದಿನಿ, ಸೂಪ್ ತೊಗೊಂಡಿದ್ದೀನಿ. ನೀನೇನು ತೊಗೊಂಡಿದ್ಯಾ? ನೂಡಲ್ಸ್. ಹೇಗಿದೆ? ಓಕೆನಾ? ಇವರು ರಾಘು ಅಂತ. ಹಲೋ, ನನ್ ಫ್ರೆಂಡ್. ಥ್ಯಾಂಕ್ ಯು. ಸೊ ನಾನ್ ಬಂದಿದ್ದೆ, ಗ್ರೇವಿ ಹಾಕೊಂಡ್ಬರ್ಬೇಕಿತ್ತು. ಏನು ಮೂಳೆ ಇರೋದು ಹಾಕೊಂಡ್ಬರಕ್ ಹೇಳಿ. ಎಣ್ಸ್ಕೊತವನ. ಹೇಗಿದ್ದೀರಾ? ಸೂಪರ್. ಸರ್ಪ್ರೈಸ್ ಕೊಡೋಣ ಅಂತ ಅನಿಸ್ತು. 2ನೇ ಸತಿ ಪ್ರಭು ಶೆಫ್ ಮತ್ತೆ ನಾಗೇಶ್ ಶೆಫ್ ಆಗಿರ್ಬಹುದು ಅಂತ ಅವಾಗ ಹೇಳಿದ್ರು. ಇವಾಗ ಮತ್ತೆ ಇನ್ನೊಂದ್ಸತಿ ಬ್ಲಾಗ್ ಅಲ್ಲಿ ಬಂದಿದ್ದಾರೆ. ಹಾಯ್ ಹೇಳ್ಬಿಡಿ. ಆಲ್ಮೋಸ್ಟ್ 1 year. ಹಾಯ್ ಫ್ರೆಂಡ್ಸ್. ಸೊ ಚೆನ್ನಾಗಿದೆ. ಗ್ರೀನ್ ಚಟ್ನಿ ತುಂಬಾ ಇಷ್ಟ ಆಯ್ತು ನನಗೆ. ಇದೊಂದೇ ಅವಳು ಅವಾಗಿಂದ ಸಖತ್ತಾಗಿದೆ. ಈ ರೆಸಿಪಿ ಕೊಡ್ತಾ ಇದ್ರೆ ಇವ್ರು ಸರಿಯಾಗಿ ನಮ್ಗೆ ಕೋಪರೇಟ್ ಮಾಡ್ತಾ ಇಲ್ಲ. ಅವರು ರೆಸಿಪಿನ ಬಿಟ್ಕೊಡ್ತಲ್ಲ. ಅದೇ ನೀವ್ ಇನ್ನ ಅವ್ರಿಗೆ ಬೆಟರ್ ಅರ್ಧನಾದ್ರೂ ಹೇಳಿದ್ರು. ವ್ಲಾಗ್ ಮಾಡ್ತೇನೆ, ಬನ್ನಿ ಕಡೆ ಪರಿಚಯ ಮಾಡಿ. ನೀವ್ ಬನ್ನಿ ಅಂತ ಹೇಳಿದ್ದು ನಾನು. ನೀವ್ ಬರ್ತಿದ್ದೀರಾ ಅದಕ್ಕೆ ಮಾಡಿ ಅಂತ. ಸರ್ ಪರಿಚಯ ಮಾಡ್ಸೆ. ಇವರು ಅರುಣ್ ಸರ್ ಅಂತ. ನಮಸ್ತೆ. ನಮ್ ಭದ್ರಾವತಿ ಅವರೇ. ಭದ್ರಾವತಿ ಹೋಗಿಬಿಟ್ರಾ? ಇವರು ಗೋಪಿ. ನಮಸ್ತೆ. ದಿಗ್ಗಜರು, ನಮ್ದು ದಿಗ್ಗಜರು. ಹೆವಿ ಕ್ವಾಟ್ಲೆ ಕೊಟ್ಟಿರ್ತಾಳಲ್ಲ ಇಲ್ಲಿ ವರ್ಕ್ ಮಾಡ್ಬೇಕಾರೆ. ಒಬ್ಬಾ ಟ್ರಿಪ್ ಅಲ್ಲಿ ನನಗೆ ಇವ್ರಿಗೆ ಸೀಟ್ ಅದ್ ಹೆಂಗ್ ಕುತ್ಕೊಂತೀರಾ ನಾನ್ ನೋಡ್ಬಿಡ್ತೀನಿ. ನಾವು ಸೀಟ್ ಇಟ್ಕೊಂಡು ಕೂತಿದೀವಿ ಟ್ರಿಪ್ ಅಲ್ಲಿ. 7 ಗಂಟೆಗೆ ಬಂದು ಕುತ್ಕೊಂಡಿದ್ದಾರೆ. ಎದ್ದೊಳ್ತೀರಾ ಇಲ್ವಾ, ಇಲ್ಲ ಬಸ್ ಹೋಗಲ್ಲ ಅಂತ ನಾನು. ನೀನ್ ಯಾಕೆ ಹಂಗಾಡ್ತಿದ್ಯಾ ಅಂತ ಇವ್ರು. ನಾನ್ ಯಾರು ಆಡ್ತಿರೋದು ಅಂತ ನಾನು ಫುಲ್ಲು ಜಗಳ. ನೆಕ್ಸ್ಟ್ ಇಯರ್ ಟ್ರಿಪ್ ಮತ್ತೆ ನಮ್ಮಿಬ್ರು ಸೇಮ್ ಬ್ಯಾಚ್. ಅವಾಗ ಇಬ್ರು ನೋಡ್ಕೊಂಡು ನಗಾಡ್ಕೊಂಡು ಒಂದಾಗಿದ್ದು. ಅಲ್ಲಿ ತನಕ ಮಾತಾಡಿರ್ಲಿಲ್ಲ. ಅದು ಎಂಟೈರ್ ಹೋಟೆಲ್ ಅಲ್ಲಿ ಮುಖೇಶ್ವರೆಲ್ಲ ಹೆಂಗೆ ಪ್ಲೀಸ್ ನನ್ಗೇನ್ ಹೇಳ್ತೀರಾ, ಅವ್ರಿಗೆ ಹೇಳ್ತಾರೆ. ಆತರ ಎಲ್ಲ ತುಂಬಾ ಮಾಡ್ತಾಳವಳು. ಅದೆಲ್ಲ ತುಂಬಾ ಇದೆ. ಬಟ್ ಚೆನ್ನಾಗಿತ್ತು ಮೆಮೊರಿ. ಅದಾದ್ಮೇಲೆ ಟ್ರಿಪ್ ಎಲ್ಲ ಮುಗಿದ್ಮೇಲೆ ಫಸ್ಟ್ ಬಂದು ಕುತ್ಕೊಂಡ್ಬಿಟ್ಟೆ ನಾನು ಆ ಸೀಟ್. ಅವಳಿಗೆ ಅಷ್ಟೇ ಜಗಳ ಆಡಿದ್ರೆ ಅವಳು ಬಿಡಿವಾ ಹೋಗ್ಲಿ. ಇವಾಗ ಬಿರಿಯಾನಿ ಮತ್ತೆ ರೈತ, ಸ್ವಲ್ಪ ಸಲಾಡ್ಸ್ ಹಾಕೊಂಡ್ ಬಂದಿದ್ದೀನಿ ಮತ್ತೆ ಪಾಸ್ತಾ. ಸೊ ಇದನ್ನ ತಿನ್ಬೇಕು.
ಅಲ್ಲಿ ಮಾತಾಡ್ತಾ ಇದ್ದಾಳೆ. ಅವಳು ಮೈಕ್ ಹಾಕೊಂಡಿದ್ರು, ಅವಳ ವಾಯ್ಸ್ ಕೇಳಿಸ್ತಿದ್ಯಾ ಏನೋ ಗೊತ್ತಿಲ್ಲ. ಅವಳು ಮೈಕ್ ಹಾಕೊಂಡು ಹೋಗಿದ್ಲಲ್ಲಿ, ನಾನು ಇಲ್ಲಿ ವಿಡಿಯೋ ಆನ್ ಮಾಡಿದ್ದೆ, ಅವಳು ಮಾತಾಡ್ತಿರೋದಲ್ಲ ಇಲ್ಲಿ ಕೇಳಿಸಿತ್ತು, ಅದಕ್ಕೆ ಕಳ್ಳಿ ಅದನ್ನ ಆಫ್ ಮಾಡ್ಕೊಂಡಿದ್ದಲ್ಲ, ಆಫ್ ಮಾಡ್ಕೊಂಡು ಇವಾಗ ಬಂದ್ಬಿಟ್ಟು ನಾನು ವಿಡಿಯೋ ಆನ್ ಮಾಡಿದ್ರೆ 1 ನಿಮಿಷ ಇರು ಮೈಕ್ ಆನ್ ಹೇಳ್ಬಿಟ್ಯಾ. ಮಾಡ್ತೀನಿ. ಸೊ ಹೆಂಗ್ ಅನಿಸ್ತು ತುಂಬಾ ದಿನ ಆದ್ಮೇಲೆ ಹಳೆ ಸ್ಟಾಫ್ ನ ಮೀಟ್ ಮಾಡ್ತಿದ್ಯಾ? ತುಂಬಾ ದಿನ ಆದ್ಮೇಲೆ ಬಂದೆ, ಎಲ್ಲರೂ ಬಂದು ಮಾತಾಡ್ಸಿದ್ರು. ऑरेंज कुल्फी ट्राई करेंगे ऑरेंज नहीं रे, बेकअप पूछो, नहीं चाहिए, मेरी तरफ से मिल नहीं चाहिए, ऐसा मत करो, ट्राई कर रहे हैं टेस्टिंग के लिए नहीं नहीं नहीं, तो आपका इट्स ओके, बस कर, हमने ले लिया है, थैंक यू ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ಎಲ್ಲರೂ ಬಂದು ಮ್ಯಾಮ್ ಮ್ಯಾಮ್ ಅಂತ ಮಾತಾಡಿಸ್ತಾರೆ, ಎಷ್ಟು ಹೆಂಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಅಂತ ನೋಡ್ತಾರೆ, ಅದೆಲ್ಲ ಕೇಳಕ್ಕೆ ಒಂದು ಖುಷಿ. ಆಕ್ಚುಲಿ ತುಂಬಾ ಮಿಸ್ ಮಾಡ್ಕೊಂತೀನಿ ಪ್ರಾಪರ್ಟಿ ರಿಸೆಪ್ಷನ್ ನೋಡುವಾಗ, ನಮ್ದು ಕಿರ್ಚಾಟ, ಚೆಕ್ಔಟ್ ಎಲ್ಲದೂ ಮಿಸ್ ಮಾಡ್ಕೊಂತೀನಿ. ಇಲ್ಲಿರೋ ಕೊಲೀಗ್ಸ್ ಅಷ್ಟೇ ಕಂಫರ್ಟ್ ಇದ್ದಾರೆ, ಇಲ್ಲಿ ಬಿಟ್ಟು ನನಗೆ ಬೇರೆ ಎಲ್ಲೂ ಸೆಟ್ಟೇ ಆಗಲ್ಲ ಅಂತ ಲೈಕ್ ಸ್ಟ್ರಾಂಗ್ಲಿ ಐ ಬಿಲೀವ್. ಆಕ್ಚುಲಿ ನೀನ್ ಇಲ್ಲಿ ವರ್ಕ್ ಮಾಡೋದ್ರಿಂದ ನಿನ್ ಕಡೆಯಿಂದ ನನಗೂ ತುಂಬಾ ಜನ ಲೈಕ್ ಪರಿಚಯ ಆಗಿ, ಅವರು ಇಲ್ಲಿ ಬಂದ್ರೆ ಲೈಕ್ ಫ್ಯಾಮಿಲಿ ತರನೇ ಫೀಲ್ ಆಗುತ್ತೆ ನನಗೆ. ಅಂದ್ರೆ ಏನು ಯಾರೋ Free ಆಗಿ ಹೊಸಬ್ರನ್ನ ತರ ಅವರು ಮಾತಾಡ್ಸಲ್ಲ, ಲೈಕ್ ನಾವು ಅಷ್ಟೇ ಹಂಗೇನೆ. ಒಂಥರ ನನಗೂ ಚೆನ್ನಾಗಿ ಅನಿಸ್ತು. ಅವತ್ತು ಬಂದು ಹೋದಾಗ ಏನು ಕಂಫರ್ಟಬಲ್ ಆಗಿ ಫೀಲ್ ಮಾಡ್ಸಿದ್ರು, ಇವತ್ತು ಸೇಮ್ ಹಂಗೆ. ಸೊ ಶೆಫ್ಗಳೆಲ್ಲ ನೋಡಿದ್ರೆ ನನಗೂ IBC ಅಲ್ಲಿ ವರ್ಕ್ ಮಾಡ್ತಾರ, ಅವ್ರು ಶೆಫ್ ಲೈಕ್ ಅಂದ್ರೆ ನಮ್ಮವ್ರ ಹತ್ರ ಲೈಕ್ ಫೀಲ್ ಆಗುತ್ತೆ. ಸ್ಟಾಫ್ ಎಲ್ಲರೂ ಅಷ್ಟೇ. ಹೌದು, ಚೆನ್ನಾಗಿ ಅನಿಸ್ತು. ಸೊ ತುಂಬಾ ಚೆನ್ನಾಗ್ ಅನ್ನಿಸ್ತು. ಇವರು ತುಂಬಾ ಕಾಪರೇಟ್ ಮಾಡಿದ್ರು, ಕರುಣ ಅವರು ಎಲ್ಲದಕ್ಕೂ ತಗೊಂಡ್ ಬಂದ್ಕೊಡೋದು. ಆಂಧ್ರ ಫೆಸ್ಟಿವಲ್, ಹಾ ಎಲ್ಲಿ ಲುಂಗಿ dance ಇಲ್ಲೇ ಆ? ಮಾಡಿದ್ದಾ? ಇಲ್ಲೇ ಮಾಡಿದ್ದು. ಈಗ ಮತ್ತೆ ಎವ್ರಿ ವೀಕ್ ಇದೆಯಾ ಸರ್ ಅದು? start you wait one two times ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ನೋ, ಐ ಆಮ್ ನಮಸ್ತೆ, ನನ್ನ ಹೆಸರು ಕರಣ್ ಅಂತ. ಒಂದು ರಾಯಲ್ ಅಕೆಟಲ್ಲಿ ನಾನು FMD ಎಕ್ಸಿಕ್ಯೂಟಿವ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವ್ರು ಬಂದ್ರು ಗೆಸ್ಟ್ ಆಗಿ, ತುಂಬಾ ಖುಷಿ ಆಗ್ತದೆ. ಲೈಟ್ಸ್ ಆಫ್ ಆಯ್ತು. ಅವಳು ಹೇಳ್ಕೊಟ್ಟಿರೋ ತರಾನೇ ಹೇಳ್ತಿದ್ದಾರೆ. ನನ್ ಬಿಡಿ, ಅವಳು ಬಂದಿರೋದು ಅವಳ ಬಗ್ಗೆ ಹೋಗ್ಲಿ. ಅಂದ್ರೆ ಇವ್ರ ಬಗ್ಗೆ ಏನ್ 30% ಡಿಸ್ಕೌಂಟ್ ಕೊಟ್ಟಿದೀವಿ. ಇದ್ರ ಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ದಯವಿಟ್ಟು. ಮತ್ತೆ ನೀವು ಇದೇ ತರ ಬರ್ತಾ ಇರ್ಬೇಕು. ಬಟ್ ಥ್ಯಾಂಕ್ ಯು ಸರ್. ಇದು ವ್ಲಾಗ್ ನಿಮಗೆ ಕಳಿಸ್ತೀನಿ ನೋಡಿ, ಆಯ್ತಾ? ಇದು ನಮ್ ನಾಗರಾಜ್ ಅಣ್ಣ. ಇವರು ಇಲ್ಲಿ ಬೆಲ್ಮಾನ ಕೆಲಸ ಮಾಡ್ತಾರೆ. ಇವಾಗ ನಮ್ಗೆ ಇವರೇ ರೂಮ್ ಟೂರ್ ತೋರಿಸ್ತಾ ಇದಾರೆ. 3 ಟೈಪ್ಸ್ ಆಫ್ ರೂಮ್ ತೋರಿಸ್ತಾರೆ, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಬನ್ನಿ. ಓಕೆ ಮೇಡಮ್, ಇದು ಲಿಫ್ಟ್ 1. ನೀನ್ ಎಕ್ಸ್ಪ್ಲೇನ್ ಮಾಡ್ಬೇಕು. ನೀನು ಏಯ್ ಪಾಪಲೆ ಬಿಡೆ. 305 ನೋ 335 ಏನ ನೀನು 335 ಹೋಗೋಣ. ಎಲ್ಲಿ ಮಾರುತಿ? ಸೊ ನಾನು ಇಲ್ಲಿಗೆ ಹೋಗಿ ಬಂದಮೇಲೆ ಅನ್ನಿಸ್ತು ಇಲ್ಲೊಂದ್ಸತಿ ಸ್ಟೇ ಆಗಲೇಬೇಕು ಅಂತ. ತುಂಬ ಚೆನ್ನಾಗಿದೆ, ತುಂಬ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಸ್ಟಾಫ್ ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿ ಇದ್ದಾರೆ. ಇಲ್ಲಿ ನಿಮಗೆ ಆಫರ್ ಕೂಡ ಸಿಗುತ್ತೆ ಒಂದೊಂದು ಟೈಮು. ಸೊ ನೀವು ವಿಸಿಟ್ ಮಾಡಿ ರಾಯಲ್ ಆರ್ಕಿಡಿಗೆ. ತುಂಬ ರೀಸನಬಲ್ ಪ್ರೈಸ್ ಇದೆ. ಮತ್ತು ನಮ್ಮ ಶಿವಮೊಗ್ಗದಲ್ಲಿ ಆಲ್ಮೋಸ್ಟ್ ತುಂಬ ಆ್ಯಕ್ಟರ್ಸ್ಗಳೆಲ್ಲ ಬಂದರೆ ಎಲ್ಲರೂ ಉಳ್ಕೊಳ್ಳೋದಿಲ್ಲ, ಇಲ್ಲೇ ಚೆನ್ನಾಗಿರೋದು ಒಂದು ಸ್ಟಾರ್ ಹೋಟೆಲ್ ಅಂತ ಇದ್ದರೆ. ಸೊ ಇಲ್ಲಿ ರೂಮ್ ಟೂರ್ ಮಾಡ್ತಾಯಿದ್ರು. ಇಲ್ಲೊಂದು ರೂಮಲ್ಲಿ ಜಕ್ಕುಸಿ ಎಲ್ಲ ಇತ್ತು, ಸೊ ಅದನ್ನು ತೋರಿಸ್ತಾಯಿದ್ರು. ಸೊ ನೆಕ್ಸ್ಟ್ ಟೈಮ್ ಇಲ್ಲಿ ಬಂದು ನಾನು ನಿಜ ಸ್ಟೇ ಮಾಡ್ತೀನಿ. ಸೊ ಚೆನ್ನಾಗಿ ಅನ್ನಿಸ್ತು. ನೀವು ಅಷ್ಟೇ ಭದ್ರಾವತಿ ಶಿವಮೊಗ್ಗ ಬಂದರೆ ಒಂದ್ಸತಿ ಇಲ್ಲಿ ಸ್ಟೇ ಮಾಡಿ. ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಟೈಮ್ 5:30 ಆಗಿದೆ. ಸೊ ಹೆಂಗ ಅನಿಸ್ತು? ನನಗೆ ಡೇ ಎಲ್ಲ ತುಂಬಾ ಖುಷಿ ಆಯ್ತು. ಇವತ್ತು ಒಳ್ಳೆ ಫುಡ್, ನಮ್ಮೆಲ್ಲ ಸ್ಟಾಫ್ಸ್ ನ ಮಾತಾಡ್ಸಿ, ಪೂಜನ್ ಜೊತೆ ಒಂದ್ ಡೇಟ್ ಬಂದು ಎಷ್ಟೊಂದೆಲ್ಲ ಮಾತಾಡಿದ್ವಿ. ಬಟ್ ಅಂದ್ರೂ ಸಾಕಾಗಿಲ್ಲ, ನಾವಿನ್ನೂ ಮಾತಾಡಿಲ್ಲ ಪೂರ್ತಿ. ಇನ್ನು 50%. ಸೊ ಮತ್ತೆ ಅದಕ್ಕೆ ಒಂದಿನ ಪ್ಲಾನ್ ಮಾಡ್ಬೇಕು. ಸೊ ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಸಂಜೆ ಆಯ್ತು. ಯಾವ್ದು ನ್ಯಾಷನಲ್ ಸಿಲ್ವರ್ಸ್ ಅಂಡ್ ವಾಚಾ? ಸೊ ಇವಾಗ ಅಲ್ಲಿಂದ ಹೊರಟಿದ್ದೀವಿ, ಭದ್ರಾವತಿ ಹೋಗ್ಬೇಕು. ಟೈಮ್ ಆಯ್ತು, ಮತ್ತೆ ಅಲ್ಲಿ ಹೋದ್ಮೇಲೆ ಸಿಗ್ತೀವಿ. ಸೊ ಗೈಸ್, ಇವಾಗ ಮನೆಗೆ ರೀಚ್ ಆದೆ. ಅಲ್ಲಿಂದ ಬರ್ತಾ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಸುಸ್ತಾಯಿತು. ಅವಳು ನನಗೆ ಇಲ್ಲಿ ಮನೆ ಹತ್ರ ಡ್ರಾಪ್ ಮಾಡಿ ಹೋದ್ಲು. ಖುಷಿ ಆಯಿತು ಒಂಥರ. ತುಂಬ ದಿನ ಆದಮೇಲೆ ಅಂದರೆ ನಾನು ಅವಳು ಈ ಥರ ಮೀಟ್ ಮಾಡ್ತಾಯಿದ್ವಿ. ಅಂದರೆ ಇಬ್ಬರೇ ಹೊರಗಡೆ ಹೋಗಿ
ಆರಾಮಾಗಿ ಮಾತಾಡ್ಕೊಂಡು ಈಗ ಮನೇಲೂ ನಾವು ಇರ್ತೀವಿ. ಮನೇಲಿ ಯಾರೂ ನಮಗೇನು ಡಿಸ್ಟರ್ಬ್ ಮಾಡಲ್ಲ. ಬಟ್ ಆದರೆ ಅದು ಏನೇ ಆದರೂ ಹೊರಗಡೆ ಹೋಗಿ ಮಾತಾಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಆದರೂ ನಮಗೊಂದು ಒಂದು 20% ಮಾತಾಡಾಗಿಲ್ಲ ನಾವು. ತುಂಬ ಆಯಿತು ಮಾತಾಡಿದ್ದು, ಟೈಮ್ ಆಯಿತು. ಆಮೇಲೆ ಅಲ್ಲಿ ಅವಳು ವರ್ಕ್ ಮಾಡ್ತಿದ್ಲಲ್ಲ ರಾಯಲ್ ಆರ್ಕಿಡ್, ಅಲ್ಲಿಗೆ ಹೋಗಿದ್ವಿ. ಸೊ ಅಲ್ಲೂ ಅಷ್ಟೇ, ಅಲ್ಲಿ ಹೋದ್ಮೇಲೆ ಎಲ್ಲ ಹಳೆ ಸ್ಟಾಫ್ ಎಲ್ಲ ಬಂದು ಮಾತಾಡ್ಸಿದ್ರಲ್ಲ. ಆಮೇಲೆ ನಾವೇನು ಮಾತಾಡಿಲ್ಲ, ಜಸ್ಟ್ ಅಲ್ಲಿ ಹೋಗಿ ಲಂಚ್ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಸೊ ನೀವು ಅಷ್ಟೇ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಇದ್ದರೆ ಅವ್ರ ಜೊತೆ ಹಿಂಗೆ ಹೊರಗಡೆ ಹೋಗಿ ಒಂದಿನ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ. ನಿಮ್ಗೊಂಥರ ಖುಷಿ ಆಗುತ್ತೆ, ನೆಮ್ಮದಿ ಆಗುತ್ತೆ ಸ್ವಲ್ಪ ಮಾತಾಡಾದ್ಮೇಲೆ ಬೆಸ್ಟ್ ಫ್ರೆಂಡ್ಸ್ ಜೊತೆ. ಸೊ ಒಂಥರ ಖುಷಿ ಆಗುತ್ತೆ ಮಾತಾಡ್ಕೊಂಡು ಬಂದರೆ. ನನಗೂ ಅಷ್ಟೇ ತುಂಬ ಖುಷಿ ಆಯಿತು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನೀವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಕಳಿಸಿ. ಸೊ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ನೀವು ನನ್ನ ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.